ಹಿಂಗಾಗುತ್ತೆ ನಾನು ಅನ್ಕೊಂಡೆ ಅಲ್ಲ. ಅದಕ್ಕೆ ನಮ್ಮ ಮಚಾಗನ ನಾವೆಲ್ಲ ಬರೋಷ್ ಒಳಗಡೆ ಟಿಫನ್ ರೆಡಿ ಮಾಡಿಟ್ಟವನೆ. ಗೋಡಂಬಿ ಲೆಮನ್ ರೈಸ್ ಮಾಡಿಟ್ಟವನೆ, ಚಿಕನ್ ಮಾಡವನೆ. ಕಾಲೇಜಲ್ಲೆಲ್ಲ ಬಾಕ್ಸ್ ತಂದ್ರೆ ಬೆಳಗ್ಗೆ ಫಸ್ಟ್ ಪೀರಿಯಡ್ ಮುಗಿಸ್ತಾ ನೋಡಿ ಹಂಗೆ ಅವಳು. ಸೊ ಫೈನಲಿ ಎಲ್ಲಿದೀವಿ ಅಂತ ಇವಾಗ ತೋರಿಸಿದ್ ನೋಡಿ ನಾನು ನಿಮ್ಗೆ. ಸಾರ್ತ್ ಸೆಂಟರ್ ಬಂದ್ವಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ಇವಾಗ ನಾವೆಲ್ಲ ವಾರ್ಕಾಳದಲ್ಲಿದ್ದೀವಿ. ನಾವು ಸ್ಟೇ ಆಗಿರೋಂಥ ರೂಮ್ ತೋರಿಸ್ತೀನಿ ಬನ್ನಿ. ಹೋಮ್ ಸ್ಟೇ ನಿಮ್ಗೆ ಗೊತ್ತಲ್ಲ, ವೇಟ್ ಮಾಡೋದು. ನಾವು ಸ್ಟೇ ಆಗಿರೋ ರೂಮ್ ಬಂದು ಡ್ರೀಮಿ ಹೋಮ್ ಸ್ಟೇ ಇದೆ ನೋಡಿ. ನೋಡಿ ಇದೆ ಹೋಮ್ ಸ್ಟೇ. ನಮ್ಮ ಹುಡುಗ ಹೋಗೋ ಮಲಗ್ಯಾವ ನಿನ್ನು. ಕಿಚನ್ ಏರಿಯಾ ಮೇಲೆ ಇದೆ, ಮೇಲೆ ನಮ್ದು ಕೆಳಗಡೆ ಮಾತ್ರ ನಮ್ದು ಕಿಚನ್. ಬೋಳಿ ಮಗ ಎಲ್ಲ ರಾತ್ರಿ ಎಲ್ಲ ಹೇಳೋದು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು ಅಂತ. 7:15 ಎದ್ದೇಳೋದು ಎಲ್ಲರದ್ದು ಆದ್ಮೇಲೆ. ಅದಕ್ಕೆ ಮಕ್ಕಳಿಗೆ ಹೇಳ್ಬೋದು, ಬೋಳಿ ಮಕ್ಳಿಗೆ ಏನ್ ಹೇಳಕ್ ಏನ್ ಹೇಳಕ್ ಹೇಳ ಹೇಳೋ. ಅವನೇನಂತಾರಂದ್ರೆ ಅಲ್ಲ, ಅವನೇನ್ ಹೇಳ್ತಾರ, ಬೋಳಿ ಮಗ ತಂದೆ ನಾನೇನ್ ಹೇಳಿ. ಸೊ ಗುಡ್ ಮಾರ್ನಿಂಗ್, ಬನ್ನಿ ಜಟ ಹೆಂಗೈತೆ ನೋಡ್ಕೊಂಡ್ ಬರೋಣ. ಇವತ್ತು ನಿನ್ನೆ ಹೋಗಿ ರಶ್ ಫುಲ್ ಆಗ್ಲಿಲ್ಲ, ಅದಕ್ಕೆ ನೋಡ ಅಂತ ಪಂಚಗಳು ಚಿಕ್ಕ ಚಿಕ್ಕ ಇಟ್ಕೊಂಡಿದ್ರೆ ಟರ್ನ್ ಹೆಂಗೆ ಈಸಿಯಾಗಿ ಮಾಡ್ಬೋದ. ನನ್ನ ಮಗಂದ ನೀನ್ ಮಾಡ್ದೆ 3 ಅವರ್. 4 ಜನ ಹೇಳಿದ್ರು ಗಂಟೆ ತೆಗೆದ್ರೆ ರಿಟರ್ನ್ ಆಗಕ್ಕ. ಲೇ ಅಣ್ಣ, ನಾನೇ 3-4 ಗಂಟೆ ತಕಾದಿದ್ನು. ನೋಡಿ ಇವತ್ತೊಂದು ಔಟ್ಫಿಟ್ ಇದೆ, ಹೇಗಿದೆ? ಓ ಅಬ್ಬಿ ರೈಡರ್, ಹಿಂಗ್ ಹೋಗ್ಬಿಡ್ದೇನೋ, ಹಿಂಗಾಗಲ್ಲ ಪ್ಲೇ. ನನ್ನ ಮಾತು ಕೇಳಿ ಹಿಂಗೆ ಹಾಕಿ 2 ಅವರ್ ಆತದ ಇಲ್ಲಡ. ಹಿಂಗ್ ಬಾ, ಹಿಂಗ್ ಹೊರಟೋಗು. ಸೊ ನೋಡಿ ನಮ್ಮ ಬಾಯ್ಸ್ ಗರ್ಲ್ಸ್ ಹೆಂಗ್ ರೆಡಿ ಆಗೋರಂತ. ಘಟ ಅಕ್ಕ ನೀನ್ ಶೇರ್ಸ್ ಹಾಕೊಂತ ಬನ್ನಿ. 7 ಗಂಟೆಗೆ ಎದ್ದೇಳೋದು, 7 ಗಂಟೆಗೆ ಎದ್ದೇಳಬೇಕು. ಸೊ ನಮ್ದು ಇನ್ನೊಂದು ಕಾರ್ ನೋಡಿ ಮುಂದೆ ಹೋಗ್ತೈತೆ. ಒಂದು ಕಾರ್ ನಾವು. ವೆಲ್ಕಮ್ ಟು ದಿ ವಾರ್ಕಳ ಸಿಟಿ. ಇಲ್ಲಿಂದ 30 ಕಿಲೋಮೀಟರ್ಸ್ ಇದೆ ಜಟಾಯು. ಸೊ ಇವಾಗ ಡೈರೆಕ್ಟ್ ಜಟಾಯಲ್ಲಿ ಸಿಗೋಣ. ನೆನ್ನೆ ಹೋಗಿದ್ವಿ, ಬಟ್ ಹೆವಿ ರಶ್ ಇಂದ ನೆನ್ನೆ ಮಧ್ಯಾಹ್ನ ರಿಟರ್ನ್ ಬಂದ್ಬಿಟ್ಟು ಆರಾಮಾಗಿ ಆಲ್ರೆಡಿ ಫುಲ್ ಟ್ರಾಲಿಂಗ್ ಆಗ್ಬಿಟ್ಟಿತ್ತು. ಅದರಿಂದ ಇವಾಗ ಹೋಗ್ತಾ ಇರೋದು. ಇವಾಗ ಎಷ್ಟೊತ್ತು ಕರ್ಕೊಂಡು ಹೋಗ್ತಾನೋ ನಮ್ಮ ಡ್ರೈವರ್ ಗೊತ್ತಿಲ್ಲ. ಏನ್ ಇವತ್ತು ರಶ್ ಇರ್ತಾರ ಏನೋ. 700 ಕಿಲೋಮೀಟರ್ ಬಂದಿರೋದು ನಿನ್ನೆ ಅಂತೂ ಜಟಾಯು ನೋಡಕ್ಕೆ. ಅದು ಹೆವಿ ರಶ್. ವಾಪಸ್ ಬಂದ್ಬಿಟ್ರು ಬಜಾರಿಂದ. ಇವಾಗ ಎಷ್ಟೊತ್ತು ಕರ್ಕೊಂಡು ಹೋಗ್ತಾನ ನೋಡೋಣ ನಮ್ಮ ಡ್ರೈವರ್. ನಿನ್ನೆ ಒಂದು 10,000 ಜನ ಇರ್ತಾರೆ ಬಿಡಲ್ಲಿ, ಏನ್ ಕಮ್ಮಿ ಜನ ನಿನ್ನೆ. ಲೊಕೇಶನ್ ನೋಡಿ, 30 ಕಿಲೋಮೀಟರ್ಸು 49 ಮಿನಿಟ್ಸು. 8:47 ರೀಚ್ ಆಗ್ತೀವಿ. ಬಟ್ ಅದು ಓಪನ್ ಇರೋದೇ 9 ಗಂಟೆಗೆ. ಜನ ಹೆವಿ ಇರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಬೇಗ ಹೋಗ್ತಾ ಇದೀವಿ, ಯಾಕೆಂದ್ರೆ ನನ್ನ ಎಕ್ಸ್ಪೀರಿಯನ್ಸು. ಜಟಾಯು ಸರ್ಚ್ ಸೆಂಟರ್ ನೋಡಿ, ಬೈಕರ್ ಒಬ್ರು ಬಂದ. ನಿನ್ನೆ ಅಂತೂ ಹೆವಿ ಫುಲ್ ರಶ್. ಎಷ್ಟು ಅಂದರೆ ನೆಕ್ಸ್ಟ್ ಲೆವೆಲ್ ಅಷ್ಟು ರಶ್ ಇತ್ತು. ಇವತ್ತಾದ್ರು ಪರವಾಗಿಲ್ಲ ಅನ್ಕೊಂಡಿದ್ದೀನಿ. ಬಟ್ ಇವಾಗಿಂದ 8:45 9 ಗಂಟೆ ಆಗೈತೆ. 9 ಗಂಟೆಗೆ ಓಪನ್ನು. ಬಟ್ ಆದರೆ ಮಾತ್ರ ನಿನ್ನೆ ಎಷ್ಟು ರಶ್ ಇತ್ತು ಅಂದರೆ ಅಷ್ಟಿತ್ತು. ಬಟ್ ಇವತ್ತು ಹೋಗಿ ಅದಕ್ಕೆ ಫಸ್ಟ್ ಹೋಗಿ ಮಾಡಿಬಿಡೋಣ. ಫಸ್ಟ್ ಹೋಗಿ ಟಿಕೆಟ್ ತೊಗೊಂಡ್ಬಿಡ್ಬೇಕು. ಇಲ್ಲ ಅಂದರೆ ನೆನ್ನೆ ಸುಮ್ಮನೆ ಬಂದು ವೇಸ್ಟ್ ಆಯಿತು. ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ. ವಾಟ್ ದಿ
ಏನ್ ಗುರು ನೋಡಿ ಆಲ್ರೆಡಿ ಎಷ್ಟು ಜನ ಇದ್ದಾರೆ ಮಚ್ಚ ಒಬ್ಬರಾದ್ರೆ ಸಾಕ ಎಷ್ಟು ಟಿಕೆಟ್ ಬೇಕಾ ತಗೋಬೋದಾ ಹಾ ಅಲ್ಲ ಹಾ? ಒಬ್ರಿಗೆ ತಗೊಂಬೋದಂತೆ ಮಚ್ಚ ಎಕ್ಸಾಕ್ಟ್ ಆಗಿ ಟೈಮ್ ನೋಡಿ 9 ಗಂಟೆ ಎಕ್ಸಾಕ್ಟ್ ಆಗಿ ಕರೆಕ್ಟಾಗಿ 9 ಗಂಟೆಗೆ ಬಿಡ್ತಾವ್ರೆ ಎಲ್ಲಾರು ಒಳಗಡೆಗೆ ಆಲ್ಮೋಸ್ಟ್ ಯಾರು ಬರಬೇಕು ಅಂತಿದ್ರೆ ನೀವು ನಿಜವಾಗ್ಲೂ ವೀಕ್ ಡೇಸ್ ಅಲ್ಲೇ ಬರಕ್ ಟ್ರೈ ಮಾಡಿ ವೀಕ್ ಡೇಸ್ ಅಲ್ಲಿ ಬಂದು ನೋಡಿ 9 ಗಂಟೆಗೆ ಬಂದ್ರು ಎಷ್ಟು ಜನ ಇದ್ದಾರೆ ಇನ್ನು ವೀಕೆಂಡ್ಸ್ ಅಲ್ಲಿ ಬಂದ್ರೆ ಮಾತ್ರ ಅಷ್ಟೇ ಮುಗೀತು ಕತೆ ಸೊ ಫೈನಲಿ ಎಲ್ಲಿದ್ದೀವಿ ಅಂತ ಇವಾಗ ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ನಾನು ಎಲ್ಲಿದ್ದೀರಿ ಅಂತ ಜಟಾಯು ಸಾರ್ತ್ ಸೆಂಟರ್ 31 ಕಾರ್ಕ್ 30 ಒಂದು ಕಾರ್ಗೆ 30 ರೂಪಾಯಿ ಎಂಟ್ರಿ ಇದೆ ಟಿಕೆಟ್ ಕಳ್ಸಲ್ಲ ಈ ಸತಿ ಆ ರಂಡ ಕೇಳಿದ್ರೆ ಫಲ್ತು ಅವ್ರ ಈ ಸತಿ ಕಳ್ಸಲ್ಲ ಯಾಕೆ ಗೊತ್ತಾ ಕೇಳಿದ್ರೆ ನೀನ್ ಶೂಗಳು ಹಾಕೊಂಬೇಡ ಅಂದಲ್ಲ ನಂಗೆ ಅಡ್ಡ ಆಯ್ತು ಅದಕ್ಕೆ ಹಂಗೆ ಇದ್ಬಿಟ್ಟ ಅಂತ ಅಲ್ಲಿಗೆ ಬರ್ರ ಅವ್ನ್ ತಗೊಂಡ್ ಅಲ್ಲಿ ಬರ್ತಾನೆ ಅಲ್ಲಿ ಎಂಟ್ರಿ ಸೊ ನೋಡಿ ನಮ್ ಬಾಯ್ಸ್ ಎಲ್ಲ ಹೆಂಗವ್ರ ಅಂತ ಇವ್ನ್ ಡ್ರೈವರ್ ಬಿಟ್ಟಾಕಿ ಇವ್ನಿಲ್ಲ ಇವ್ನ ಎಲಿಮಿನೇಟ್ ಇನ್ನೆಲ್ಲಾರು ನೋಡಿ ಹೆಂಗ್ ರೆಡಿ ಆಗಿದಾರಂತ ಅವನ್ನ ಡ್ರೈವರ್ ಅವ್ನ ಎಕ್ಸಿಟ್ ಮಾಡ್ಬಿಡಿ ಇನ್ನೆಲ್ಲಾರು ನೋಡಿ ವಾಕ್ ಬೇಕು ಟಿಕೆಟ್ 354 ರೂಪಾಯಿ ಇದಕ್ಕೆ ಎಷ್ಟ ವಾಕ್ ವೇಗೆ 250 ರುಪೀಸ್ ಫರ್ ಹೆಡ್ ಮತ್ತೆ ಕೇಬಲ್ ರೈಡ್ ಹೋಗ್ಬೇಕಾದ್ರೆ ಇಲ್ಲಿಂದ ಫಸ್ಟ್ ಫ್ಲೋರ್ ಅಲ್ಲಿ ಮತ್ತೆ ನೆಕ್ಸ್ಟ್ ಅಲ್ಲಿ ಕೇಬಲ್ ರೈಡ್ಗೆ ಅಲ್ಲಿ ಎಷ್ಟು ಟಿಕೆಟ್ ಏನು ಅಂತ ಹೇಳ್ತೀವಿ ಬನ್ನಿ ಅಂದ್ರೆ ಅಲ್ಲಿ ಕಾರು ಯಾವ್ದು ಬೇಕೋ ಅದ್ ತಗೊಳ್ಳೋರ್ಗೆ ಒಂದೊಂದು ಪ್ರೈಸ್ ಒಂದೊಂದು ಇವಂದು ಸ್ವಿಫ್ಟ್ ರೆಡ್ ಕಲರ್ ಸ್ವಿಫ್ಟ್ ಮಚಾಗ ಮಿನಿ ಕೂಪರ್ ತಂದ್ರು ಸ್ವಿಫ್ಟ್ ಬಾಯ್ ಸೇ ಹಾಯ್ ಎಲ್ಲಾರು ಹಾಯ್ ಹೇಳ್ರು ಕೆಳಗಡೆಯಿಂದ ಫಸ್ಟ್ ಫ್ಲೋರ್ ಬರೋಕ್ಕೆ 250 ರುಪೀಸ್ ಹೋಗ್ಬೇಕಾದ್ರೆ ನಡ್ಕೊಂಡೇನು ಹೋಗ್ಬೋದು 250 ರುಪೀಸ್ ಅಲ್ಲಿ ಆರ್ ಇಲ್ಲಿಂದ ಕೇಬಲ್ ರೈಡ್ಸ್ ಇರುತ್ತೆ ಕೇಬಲ್ ರೈಡ್ ಸೊ ನೋಡಿ ಕೇಬಲ್ ಕಾರ್ ಪವನ್ ಎಷ್ಟು ಕೇಬಲ್ ಕಾರ್ಗೆ ಅಲ್ಲ ಎಷ್ಟು ಒಬ್ಬರಿಗೆ ಕೇಬಲ್ ಕಾರ್ಗೆ 300 ರೂಪಾಯಿ 300 30 ಬಾಯ್ಸ್ ನೋಡಿ ಫೋಟೋ ಎಷ್ಟು ತರ್ತಾರ ನಾನು 24 hours ವಿಡಿಯೋ ಮಾಡ್ತೀನಿ ಅದಕ್ಕೂ ಇಷ್ಟ ಇವೆಂಟಲ್ಲಿ ಬರ್ತಾರೆ ನಿಮ್ಗೆ ಫೋಟೋ ತೆಗೆದುಕೊಡ್ತಾರೆ ಇದನ್ನ ಸ್ಕ್ಯಾನ್ ಮಾಡ್ಕೊಂಡು ನಿಮ್ ಫೋಟೋ ಹೆಂಗ್ ಬಂದಿದೆ ಅಂತ ನೋಡ್ಕೊಂಡು ಮತ್ತೆ ಬೇಕಾದ್ರೆ ನೀವು ಫೋಟೋ ತಗೋಬಹುದು ಸೊ ನಮ್ಮ ಹುಡುಗರಿಂದ ಸರಿ ತೋರಿಸ್ತೀನಿ ನೋಡಿ ಎಲ್ರು 1 2 3 4 5 290 ಗೋಲ್ಡ್ ನೋಡಬಹುದು ಟೆಂಪಲ್ ನೋಡಬಹುದು ಕೇಬಲ್ ಕಾರ್ ಹೋಗ್ಬೇಕಾದ್ರೆ ಸೆಪರೇಟ್ 310 ಕೊಡಬೇಕು ನೀನು ಕೇಬಲ್ ಕಾರ್ ಸ್ಕಿಪ್ ಮಾಡಿ ಟೆಂಪಲ್ ನೋಡ್ಕೊಂಡು ಮೆಟ್ರೋ ಹೋಗ್ತಾರೆ ಅದಕ್ಕೆ 295 ಕೊಡಬೇಕು ಓಕೆ ಓಕೆ 395 ನೋಡಿ ಕೇಬಲ್ ಕಾರ್ಸ್ ಬರ್ತೈತೆ ಇವಾಗ ಅದೇ ಕೇಬಲ್ ಕಾರಲ್ಲಿ ನಾವು ಹೋಗೋದು ನಮ್ಮೊಂದು ಫಸ್ಟ್ ಕೇಬಲ್ ಕಾರ್ ರೈಡ್ ನಮ್ಮೊಂದು ಮನೆಯಿಂದ ಆಚೆನೆ ಬರ್ತಾ ಇರ್ಲಿಲ್ಲ ಇವಾಗ ಕರ್ಕೊಂಡ್ ಬಂದಿರೋದು ಫೋರ್ಸ್ ಮಾಡಿ ಹಿಂಗಾಗುತ್ತೆ ನಾನು ಅನ್ಕೊಂಡೆ ಅಲ್ಲ ನಮ್ ಬಾಯ್ಸ್ ಎಲ್ಲ ಹೊಟ್ಟೋದ್ರೆ ಅಯ್ಯೋ ಪಿಳೆ ನಾವೆಲ್ಲ ಇದ್ದದಲ್ಲ ಪಿಳೆ ಆಕ್ಚುಲಿ ನಮ್ ಬಾಯ್ಸ್ ಎಲ್ಲ ಹೊರಟ್ರು ಒಂದು ಗ್ರೂಪ್ ನಾವಿಂದ ಇಲ್ಲಿ 1 2 3 4 ಜನ ಇದ್ದೀವಿ 8 ಜನ ಹೊರಟೋದ್ರು ಸೊ ನಮ್ಗೆ ನೆಕ್ಸ್ಟ್ ಬರುತ್ತೆ ಅದೆಲ್ಲ ಹೋಗ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಒಂದಲ್ಲಿ 8 ಜನ ಹೋಗ್ಬೋದು ಅಷ್ಟೇ ನಮ್ದು ಬರ್ತಾ ಐತೆ ನಮ್ದು ಎಲ್ಲೋ ಝೋನ್ ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಫೈನಲಿ ಎಂಟರ್ಡ್
ಗಣೇಶ ಎಂಜಾಯ್, ಫುಲ್ ಎಂಜಾಯ್, ಫುಲ್ ಜಾಲಿ ಜಾಲಿ ಮಚ್ಚ, ಜಾಲಿ ಜಾಲಿ. ಹಿಂಗ್ ಮಾಡು ಮಚ್ಚ ನೀನು ಫೋಟೋನಾ. ಕೇಬಲ್ ರೈಡ್ ಇನ್ನೊಂದು ಬರ್ತಾ ಇತ್ತು ನೋಡಿ. ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಒಂದು ಬರೋದು. ಅದು ಬ್ರೇಕಿಂಗ್ ಸಿಸ್ಟಮ್ ಸ್ಲೋ ಮಾಡೋದಿಲ್ಲ. ರೋಜ್ ಅಂದ್ರೆ ಇಷ್ಟ. ರಾವ ಸೀತೆ ಎತ್ಕೊಂಡು ಹೋಗ್ತಾ ಇದ್ರೆ ಗರುಡ ಬಂದು ಅವನು ಅಡ್ಡ ಹಾಕೋದತ್ತ. ಅವಾಗ ಅವನು ಇದಕ್ಕೆ ಅಡ್ಡ ಹಾಕಿದಾಗ ಇದಕ್ಕೊಂದ್ ರೆಕ್ಕೆ, ಒಂದೇ ರೆಕ್ಕೆ ಇರೋದು ನೋಡು, ಒಂದ್ ರೆಕ್ಕೆ ಕಟ್ಟ ಹೋಗ್ತದಂತೆ. ಸೊ ಸೀತೆ ಹೊರ ಕೊಡೋದು ಅವಾಗ ಏನಂತ, ರಾಮನ್ ಬರೋವರೆಗೂ ನೀನ್ ಬದುಕಿರ್ಬೇಕು ಇದ್ನ ಹೇಳಕ್ಕೆ ಅಂತ. ರಾಮನ್ ನೋಡಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಇದೆ. ಯಾರಾದ್ರೂ ಪ್ರೈವೇಟ್ ಚಾಪರ್ಸ್ ಅಲ್ಲಿ ನೀವೇನಾದ್ರು ಬಂದ್ರೆ ಡೈರೆಕ್ಟ್ ಇಲ್ಲಿಗೆ ಬರ್ಬೋದು. ನೆಕ್ಸ್ಟ್ ಬರೋವಾಗ ಚಾಪರ್ ತಂದ್ಬಿಡೋಣ ನಾವು, ನೋಡಲ್ಲಿ ಆರಾಮಾಗಿ ಡೈರೆಕ್ಟ್ ಇಲ್ಲಿಗೆ ಬರ್ಬೋದು. ಕೇಬಲ್ ಬೇಡ, ಯಾವ್ದು ಬೇಡ. ಏನ್ ಪರ್ಮಿಷನ್ ಮಚ್ಚ, ಚಾಪರ್ ಬಂದ್ರೆ ಚಾಪರ್ ಅಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಅದು ಪರ್ಮಿಷನ್ ಇರಲ್ಲ. ಜನ ಕೆಲವೊಂದು ನೋಡಿ ಡಿಸೈಡ್ ಮಾಡ್ಬಿಡ್ತಾರೆ ಮಚ್ಚ. ನಿನ್ನ ಹತ್ರ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಜನಕ್ಕೆ ಆಚೆ ಏನ್ ಕಾಣಿಸ್ತಾ ಇದೆ ಅನ್ನೋದೇ ಇಂಪಾರ್ಟೆಂಟ್. ಬಂದ್ರೆ ಈ ತರ ಇಲ್ಲಿ ಬರ್ಬೋದು. ವಾಕಲ್ ಬರೋದು ನೋಡಿ. 1 ಕಿಲೋಮೀಟರ್ ಇದೆ, ಆರಾಮಾಗಿ ನಡ್ಕೊಂಡ್ ಬರ್ಬೋದು. ವ್ಯೂ ನೋಡಕ್ ಬಂದ್ವಿ. ಬಂದದ್ ಸ್ವಲ್ಪ ಲೇಟ್ ಆಯ್ತು ಅಂತನಾ, ಬಂದದ್ದು ಸ್ವಲ್ಪ ಲೇಟ್ ಆಯ್ತು ಅಂತನಾ. ಸೊ ನೋಡಿ, ಸ್ವಲ್ಪ ಲೇಟ್ ಆದ್ರೆ ಅಂತೂ ಜನ ತುಂಬಾ ಹೋಗ್ತಾರೆ, ಯಾಕೆಂದ್ರೆ ಹೆವಿ ರಶ್ ಇರ್ತದೆ. ಬೇಕು ಮಚ್ಚ ಅದಾಗ ಹಿಡ್ಕ ಇದು. ಸೊ ಇಲ್ಲ ಅಂತಂದ್ರೆ ಮತ್ತೆ ಜನ ಅಂತೂ ತುಂಬಾ ಹೋಗ್ತಾರೆ. ಸೊ ಬನ್ನಿ ಒಂದ್ ರೌಂಡ್ ತೋರಿಸ್ತೀನಿ ಫುಲ್ ನಿಮ್ಗೆ. ದಿ ಬರ್ಡ್ ಸ್ಕಲ್ಪ್ಚರ್, ಬಿಗ್ಗೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಇದು. ಒಂದ್ ಚಾಪರ್ ಇದ್ರೆ ಚಾಪರ್ ಅಲ್ಲಿ ಬರೋದು. ಆಕ್ಚುಲಿ ಎಲ್ಲ ಈ ಕಡೆಯಿಂದ ನಡೆಯೋದು ಬಸ್ಸು. ಸ್ಟಾರ್ಟಿಂಗ್ ಬಂದಾಗ ಎಷ್ಟು ಜನ ಇದ್ದಾರೆ ನೋಡಿಸ್ತೀನಿ ನೋಡಿ. ಜಸ್ಟ್ ಒಂದು 20 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಪರವಾಗಿಲ್ಲ, 2 ಡೇಸಿಂದ ಕನ್ನಡದವರೇ ಸಿಕ್ಕಿಲ್ಲ. ಇವಾಗ ಅಲ್ಲೆಲ್ಲ ಕನ್ನಡದವ್ರು ಕಾಣಿಸ್ತಾವ್ರೆ. ಬೆಂಕಿ ಆಗೈತೆ ಮಾತ್ರ. ನಮ್ಮ ಹುಡುಗರಿಗೆ ಇದು ಹೆಂಗೈತು ಎಕ್ಸ್ಪೀರಿಯನ್ಸು. ಎಲ್ಲ ಫುಲ್ ಫೋಟೋ ಶೂಟ್ಸ್ ಮಾಡಿ ನೋಡಿ ಸುಸ್ತಾಗ್ಬಿಟ್ಟಾರೆ. ಸೊ ನಮ್ಮ ಹುಡುಗನ ಕೇಳೋಣ ಹೆಂಗೈತೆ ಎಕ್ಸ್ಪೀರಿಯನ್ಸ್. ಬನ್ನಿ. ಈಗಲ್ ಮೇಲೆ ಈಗಲ್ ಪ್ಲೇ ಹೆಂಗೈತ್ ಪ್ಲೇ? ಹೌ ವಾಸ್ ಯುವರ್ ಕೇಬಲ್ ಎಕ್ಸ್ಪೀರಿಯನ್ಸ್? ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಪ್ಲೇ? ಬೀಜ ಬೈಕ್ ಬಂತು ಅಂತ ಇದ್ದೆ. ಎಲ್ಲಿ? ಹೆಂಗಿತ್ತ? ಇದು ಹೆಂಗಿದೆ? ಇದು ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ನೀನ್ ಗಣೇಶ್? ಬಟ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಬರೀ ನೀನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ನೋಡ್ತಾ ಇರೋದು? ಹೆಂಗೈತೆ ಕೇಳಿದ್ನ, ಇಬ್ಬರನ್ನ ಹೇಳಿದ್ರಲ್ಲ, ಹೇಳು ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು. ಇನ್ನು ಯಾರು ಕೇಳಿಲ್ಲ ಅಂದ್ರೆ ಇವ್ನು ಕೇಳಬೇಕು. ಪಾಪ 2 ಡೇಸಿಂದ ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟ ನಮ್ಮ ಹುಡುಗನು. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಈ ಥರ ಅಲ್ಲ, 2 ದಿವಸ ಟ್ರಾವೆಲ್ ಮಾಡಿ ಸುಸ್ತಾಗ್ಬಿಟ್ಟಿದ್ನೋ. ನೆನ್ನೆನೆ ಮನೆಗೆ ಹೊಟ್ಟೋಗೋಣ ಅಂತ ಇದ್ನೋ. ಹೆಂಗೈತೆ ಅನಿಸಿದ ಕೇಬಲ್ ಕಾರ? ನೀವು ಅಷ್ಟು ದೂರದಿಂದ ಬಂದಿದ್ದಕ್ಕೆ ಏನಾನ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಅಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೋ? ಇನ್ನು ಇವತ್ತಿಂದ ಶುರು, ಇನ್ಮೇಲೆ ಏನಿದ್ರು ನೋಡು ಈ ಥರ ಇನ್ನೂ ಒಳ್ಳೆಯವ್ರು ಕಾಣಿಸ್ತಾ ಇರ್ತಾರೆ, ಒಳ್ಳೆಯವ್ರು ನೋಡ್ತಾರೆ. ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಅವಾಗೆ ನಮ್ಮ ಹುಡುಗರನ್ನ ಮಿಸ್ ಆಗ್ಬಿಟ್ಟಿದ್ದೀನಿ. ಈ ಸತಿ ಮಿಸ್ ಆಗ್ಬಾರ್ದು ನಮ್ಮ ಹುಡುಗರನ್ನ. ಈ ಸತಿ ಮಿಸ್ ಆಗ್ಬಾರ್ದು. ನೀನೊಬ್ರು ಇದ್ದಲ್ಲ ಅದಕ್ಕೆ.
ಇವಾಗ ಬಾಬ್ರ ನಿಂದೊಬ್ಬಂದ ಇಬ್ರಿಗೆ ಆಗ್ಬಿಟ್ಟಾರಲ್ಲ ತೂಕಲೇ ನೋಡ 4 ಜನ ನೋಡು ಆಪಕ್ಕಿಲ್ಲ ಎಷ್ಟು ಮೇಲೆ ನೋಡು ಆಪಕ್ಕ ಈ ಕಡೆ ಪಾಪ ಅಲ್ತು ಅವ್ನ ಮೊದ್ಲೇ ವೇಟ್ ಜಾಸ್ತಿ ಸೊಲ್ಟಿ ಗಿಲ್ಟಿ ಆಡ್ತ ಅವಾಗೆ ಮಿಸ್ ಆಗಿದ್ದ ನಮ್ಮ ಹುಡುಗರು ಇವಾಗ ಸಿಕ್ಕಿದಾರೆ ನೋಡಿ ಇವಾಗ ಇಡೀ ಮಚ್ಚ ಫೋಟೋ ఇప్పుడు దింపు కిసక్ అని కిసక్ ఏ పానకల్లే ಮಾರ್ನಿಂಗು ಅಷ್ಟು ಬೇಗ ಯಾಕೆ ಬರ್ಬೇಕು ಅಂತ ಹೇಳಿದ್ನ ಗೊತ್ತಾ ನೋಡಿ ಇದಕ್ಕೆ ಅಂಡ್ ಹಾಲಿಡೇಸ್ ಇದೇ ಸ್ಥಳ ಜೀವನ ಪೂರ್ತಿ ಯಾರ್ಕ ಸೊ ಜಟ ಎಲ್ಲ ನೋಡಿದ್ದಾಯ್ತು ಇವಾಗ ಬ್ಯಾಕ್ ಟು ರೂಮ್ ಬನ್ನಿ ಸಿಗೋಣ ಮತ್ತೆ ನೋಡಿ ಬಾಯ್ಸ್ 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 ಸುಸ್ತಾಗ್ಬಿಟ್ಟವ್ರೆ ಟಿಫನ್ ಇಲ್ಲ ಇನ್ನ ಹುಡುಗರಿಗೆ ಯಾರಿಗೂ ಅದಕ್ಕೆ ಇವಳು ನೋಡಿ ಮೇಯ್ತಾಳ ಅವಾಗೆ ಬಾಕ್ಸ್ ಓಪನ್ ಮಾಡಿ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಬಾಕ್ಸ್ ತಂದ್ರೆ ಬೆಳಗ್ಗೆ ಫಸ್ಟ್ ಪೀರಿಯಡ್ ಮುಗಿಸ್ತಾ ನೋಡಿ ಹಂಗೆ ಅವಳು ನಮ್ಮ ಮಚ್ಚಾಗನು ನಾವೆಲ್ಲ ಬರೋಷ್ ಒಳಗಡೆ ಟಿಫನ್ ರೆಡಿ ಮಾಡಿಟ್ಟವನೆ ಯಾಕೆ ಅಂದ್ರೆ ಅವ್ನು ಆಲ್ರೆಡಿ ಜಟಾಯು ನೋಡಿದ್ದ ಲಾಸ್ಟ್ ವೀಕೆ ಬಂದು ಅದರಿಂದ ಇವಾಗ ಮತ್ತೆ ಯಾಕೆ ಅಂತ ಬರ್ಲಿಲ್ಲ ಬಟ್ ನಮಗೋಸ್ಕರ ಹೌದಾ ಒಟ್ನಾಗ ಮಚಾ ಏಯ್ ನಿನ್ನಂಗೆ ಯಾವಾಗ ಲಾಸ್ಟ್ ಜಾಮ್ದಲ್ಲಿ ನೀನ್ ನನ್ಗೆ ಊಟ ಹಾಕಿಲ್ಲ ಸರ್ ಅದಕ್ಕೆ ಇವಾಗ ಎಲ್ಲರಿಗೂ ಸೇರ್ಸಿ ಹಾಕ್ತೀನಿ ಹಾಕಿದೀನಿ ಅದಕ್ಕೆ ನೀ ತೀರಿಸ್ತಾವ ನನಗೆ ಯಾವಾಗೂ ನಾನು ಹೋಟ್ಲಿಗೆ ಹೋದಾಗೂ ಫ್ರೀ ನಮ್ಗೆ ಫುಡ್ಡು ಯಾವಾಗೂ ಫ್ರೀ ಅವನ್ನೆಲ್ಲ ಓದ್ದೆ ಅಂತ ನನಗೆ ಅಣ್ಣದ್ರೂ ಇದ್ಬಿಟ್ಟವನೆ ಅದಕ್ಕೆ ಈ ಜನ ಅಂತಾರೆ ಎಲ್ಲ ಊಟ ಮಾಡಿ ನೋಡ್ರಿ ನಾವು ಹೋಗಿ ಬರೋ ಸ್ಥಳಗಡೆ ಪಾಪ ಗೋಡಂಬಿ ಲೆಮನ್ ರೈಸ್ ಮಾಡಿಟ್ಟವನೆ ಚಿಕನ್ ಮಾಡವನೆ ವೈಟ್ ರೈಸ್ ಮಾಡವನೆ ಸೊ ಅವನಿಂದ ನಾವು ಬರ್ತಾನೆ ಮನೆ ಊಟ ತಿನ್ಬೋದು ಇಲ್ಲ ಅಂತ ಊಟನೇ ಮಾಡಕ್ ಆಗ್ತಿರ್ಲಿಲ್ಲ ಬೇರೆ